ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ನನ್ನ ಮಾಯನ್ ಹೀಗೆಲ್ಲ ಮಾಡಿದ್ರಿ? ನಿನಗೆ ಕೋಪ ಹೋಗೋವರೆಗೂ ಹೊಡಿತೀನಿ ಅಂದ್ರು ಹೊಡೆಸ್ಕೊಳ್ಳೋದಕ್ಕೆ ನಾನು ರೆಡಿ. ಆದರೆ ನಾನು ಮಾಡಿರೋ ತಪ್ಪಿಗೆ ಪಾಪ ಮಾಯನ ತಪ್ಪು ತಿಳ್ಕೊಬೇಡ. ನೀನು ಗೌತಮಿನ ಮದುವೆ ಮಾಡಿಕೊಂಡು ಸುಖವಾಗಿರ್ಬೇಕು ಅಂತೇಳಿ ನಿನ್ನಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅವಳು. ಮನುಷ್ಯ ನೀವು. ನಿನ್ನಂತ ನಂಬಿಕೆ ದ್ರೋಹಿನ ಲೈಫಲ್ಲೇ ನಾನು ನೋಡಿಲ್ಲ. ನನ್ನ ಹೆಸರು ಹೇಳೋ ಯೋಗ್ಯತೆ ಕೂಡ ಇಲ್ಲ ನಿನಗೆ. ಇನ್ನು ನನ್ನ ಲೈಫಲ್ಲಿ ಏನು ಉಳಿದಿದೆ ಅಂತ ಹಾಳು ಮಾಡಕ್ ಬಂದಿದ್ಯಾ? ಆಲ್ಮೋಸ್ಟ್ ಆಲ್ ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟಿದ್ಯಾ ನೀನು. ನೀನು ಇಲ್ಲೇನ್ ಮಾಡ್ತಾ ಇದ್ದೀರಾ? ನನಗ್ ಸುಳ್ಳು ಹೇಳಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ಐ ನೀಡ್ ಅ ಫೇವರ್. ಹೇಳಿ ಮೇಡಮ್. ಇವತ್ತು ನನಗೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಅರೇಂಜ್ ಮಾಡಬೇಕಾಗಿತ್ತು. ಟೇಬಲ್ ಥೀಮ್ ದಿ ಬೆಸ್ಟ್ ಆಗಿರ್ಬೇಕು. ಅಂಡ್ ಅದ್ ಹೇಗಿರ್ಬೇಕು ಅಂತ ಒಂದಷ್ಟು ಫೋಟೋ ರೆಫರೆನ್ಸಸ್ ನಿಮಗ್ ಕಳಿಸ್ತೀನಿ ನಾನು. ಇದ್ ಒಂದನ್ನಾದ್ರೂ ನೀಟಾಗಿ ಮಾಡಿ ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಗೊತ್ತಲ್ಲ. ಅಯ್ಯೋ ಮೇಡಮ್, ಇಲ್ಲ ಅನ್ನೋ ಮಾತೇನ ನಮ್ಮ ಹತ್ರ. ನೋಡ್ತಾ ಇರ್ರಿ, ಇಡೀ ರೆಸಾರ್ಟ್ಗೆ ಲೈಟಿಂಗ್ ಜಾಮ್ ಮಾಡಿಸ್ಬಿಡ್ತೀನಿ. ಎಕ್ಸ್ಟ್ರಾ ಏನು ಬೇಡ. ನಾನ್ ಹೇಳಿದಷ್ಟು ಟೇಬಲ್ ಸೆಟಪ್ ಮಾಡಿ ಸಾಕು. ಓಕೆ ಮೇಡಮ್, ನಮ್ ಕೆಲಸ ನಿಮ್ಗೆ ಇಷ್ಟ ಆಗತ್ತೆ. ನೋಡ್ತಾ ಇರ್ರಿ. ಮೇಡಮ್, ಏನು ಹೇಳಲೇ ಇಲ್ಲ. ಓಕೆ, ನಿಮ್ ಕೆಲ್ಸನ ಆದಷ್ಟು ಬೇಗ ಮಾಡಿ ಅಂಡ್ ಕ್ಲೀನ್ ಆಗಿ ಮಾಡಿ. ಓಕೆ ಸರಿ ಮೇಡಮ್, ಖಂಡಿತ. ಥ್ಯಾಂಕ್ ಯು. ಯಾಮಿನಿ, ನೀವೇನ್ ಇಂಥ ಶಾಕ್ ಕೊಟ್ಬಿಟ್ರಿ? ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ನೀವಿಲ್ಲೇ ಬಂದ್ಬಿಟ್ಟಿದ್ದೀರಾ? ಧರ್ಮೇಂದ್ರ ಅವನು ಕರ್ಕೊಂಬಂದಿದ್ದೀರಾ? ಯಾವಾಗ ಬಂದ್ರಿ? ಹಾ, ನಿಮ್ಮ ಧರ್ಮೇಂದ್ರ ಅವ್ರೆ. ಪಾಪ ಗೌತಮಿಗೊಬ್ಳಿಗೆ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ತಕ್ಷಣಕ್ಕೆ ಇಲ್ಲಿಗೆ ಹೊರಡೋಣ ಅಂತ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರು. ಓ, ಅಲ್ವೇನ್ರಿ? ಹಾ ಹೌದು. ನೀನೊಬ್ಳೇ ಇಲ್ಲಿ ಕಷ್ಟಪಡ್ತಾ ಇದೆಯಲ್ಲ, ಇವಳು ಸ್ವಲ್ಪ ಕಷ್ಟಪಡ್ಲಿ ಅಂತ ನಾನೇ ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಬಂದಿರೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ ಗೌತಮಿ. ನೀನು ಆ ಮಾಯನ್ ಬಗ್ಗೆ ಹೇಳ್ದಾಗಿಂದ ನನಗೂ ನಿಂದೆ ಚಿಂತೆ ಆಗಿದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ಬಂದಿದ್ದೀನಲ್ಲ. ಇನ್ನವಳು ಬಾಲ ಮುದುರ್ಕೊಂಡಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀನು ಕೆಲ್ಸದ ಕಡೆ ಗಮನ ಕೊಡು ಸಾಕು. ನಾನು ಅವಳ ಬಗ್ಗೆ ವಿಚಾರಿಸ್ಕೋತೀನಿ. ನಮ್ಮ ವಿರುದ್ಧ ಕೆಲಸ ಮಾಡೋ ಯಾರನ್ನೇ ಆದ್ರೂ
ಸುಮ್ನೆ ಬಿಡಲ್ಲ ಅಂತ ತೋರ್ಸೋಣ. ಬನ್ನಿ, ನೀವು ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಮಾಡೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಪ್ಲೇಸ್ ಚೆನ್ನಾಗಿದೆ ಅಂತನಾ? ಹೌದಲ್ವಾ? ಪ್ಲೇಸ್ ತುಂಬಾ ಚೆನ್ನಾಗಿದೆ. ಗೌತಮಿ, ಆ ಮಾಯನ್ ಜೊತೆ ಮರಿಪೀಡೆನು ಬಂದಿದ್ದಾಳ ಹೇಗೆ? ಓ, ಆ ಶ್ರೇಷ್ಠನಾ? ನಾನ್ ಅವಳನ್ನ ನೋಡಿಲ್ಲ. ಮೋಸ್ಟ್ಲಿ ಅವಳು ಬಂದಿಲ್ಲ ಅನ್ಸುತ್ತೆ. ಓ ಹೌದಾ, ಸರಿ ಸರಿ. ಶ್ರೇಷ್ಠನೂ ಬಂದಿಲ್ಲ ಅಂದ್ರೆ ಬೇರೆ ಯಾರಿಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಇವರು? ಅದೇನೇ ಇದ್ರೂ ನಾನು ತಿಳ್ಕೊಳ್ಳೇಬೇಕು. ಶ್ರೇಷ್ಠನ ಮೇಲಿನ ಪ್ರೀತಿಗೋಸ್ಕರ ನೋವು, ಹಿಂಸೆ, ಕಷ್ಟ ಎಲ್ಲವನ್ನೂ ನುಂಗ್ಕೊಂಡ್ಲು. ನಾನ್ ಮಾಡಿರೋ ತಪ್ಪಿಗೆ ಪಾಪ ಮಾಯನ ತಪ್ಪು ತಿಳ್ಕೊಬೇಡ. ಮಾಯಾ, ಭೇಟಿಯಾದೆ ಯಾಕೆ ನನ್ನ ಹೋಗಬೇಕೆ ಬಿಟ್ಟು ನಿನ್ನ ತಲುಪದೇನೆ ತಂಗುದಾಣ ಮಧ್ಯದಲ್ಲೇ ಮುಗಿಸಿ ಪಯಣ ಕುದಿವ ಮೌನ ಕೊಲ್ಲುವ ಮುನ್ನ ತಿರುಗಿ ಒಮ್ಮೆ ನೋಡು ನನ್ನ ಹೇಳು ಹೇಗೆ ಬದುಕಲಿ ದೂರಾಗಿ ನಿನ್ನಿಂದನ. ಮಾಯಾ, ಒಂದ್ ನಿಮಿಷ. ಯಾಕೆ ನನ್ನ ಹಿಂದೆ ಬರ್ತಿದ್ದೀರಾ? ನಾನಿವಾಗ ಆರಾಮಾಗಿ ಇದ್ದೀನಿ. ಹಾಗೂ ಏನಾದ್ರೂ ಆಯ್ತು ಅಂದ್ರೆ ಇಲ್ಲಿ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ. ಪ್ಲೀಸ್ 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 ಕಾಪಾಡೋ ದೇವರೇ, ಕೈ ಬಿಟ್ಟು ಹೋದರೆ ನಾನೇನು ಮಾಡಬಲ್ಲೆನೆ? ಕನಲಿದ ದಿನಗಳು ನಿಂತರೂ ಕೂತರೂ ಕುಸಿಯುವ ಮಾಯಾ, ಪ್ಲೀಸ್ ನಿಂತ್ಕೋ ಮಾಯಾ. ಎಲ್ಲಿಯೇ ಹೋದರೂ ಭಯದಲ್ಲೇ ಸಾಗುವೆ. ಇನ್ನು ಎಷ್ಟು ಅಂತ ನಾಟಕ ಆಡ್ತೀಯ? ಎಷ್ಟು ಅಂತ ಒಬ್ಳೆ ನೋವು ಅನುಭವಿಸ್ತೀಯ? ಇದೆಲ್ಲ ಸಾಕ್ ಮಾಡು ಮಾಯಾ. ನಿನಗ್ ನೀನೇ ಮೋಸ ಮಾಡ್ಕೋಬೇಡ. ಒಂದು ನಿಮಿಷ ನನ್ನ ಹತ್ರ ಮಾತಾಡು ಪ್ಲೀಸ್. ಐ ಆಮ್ ಸಾರಿ ನಿಖಿಲ್. ನನಗೆ ಈ ನೋವಲ್ಲೇ ಏನೋ ಒಂಥರ ಖುಷಿ ಸಿಗ್ತಿದೆ. ನಾನ್ ನಿಮ್ ಜೊತೆಗ್ ಬಂದು ನಿಮ್ಮೆಲ್ರ ನೆಮ್ಮದಿನ ಹಾಳು ಮಾಡೋ ಬದಲು ನಾನು ಹೀಗಿರೋದೆ ನನಗೆ ನೆಮ್ಮದಿ ಅನ್ನಿಸ್ತಿದೆ. ಮಾಯಾ, ಒಂದ್ ನಿಮಿಷ ಮಾಯಾ. ಒಂದೇ ಒಂದು ಸಾರಿ ಹೇಳಿ ಬಿಡಲೆ ಹೋಗೋ ಮುನ್ನ ಎದೆಯ ಪರದೆ ಮೇಲೆ ಸವಿದ ನೆನಪು ಸವೆಯೋ ಮುನ್ನ
ನನ್ನಿಂದ ದೂರ ಆಗ್ತಿದ್ರು ಆ ದೇವ್ರು ನಿಮ್ ವಂಶದ ಕುಡಿನ ನನ್ ಹೊಟ್ಟೆಲ್ ಬೆಳೆಸ್ತಾ ಇದ್ದಾನೆ ನಿಖಿಲ್. ನೀವ್ ದೂರನೇ ಇದ್ರು ನನ್ ಜೊತೆನೆ ಇರ್ತೀರಾ ಅನ್ನಿಸ್ತಿದೆ. ಆ ಮಾಯಾ ಇಲ್ಲೂ ಬಂದಿದ್ದಾಳೆ. ಅವಳಿಂದ ನನ್ ನಿಕ್ಕಿನ ಹೇಗ್ ಕಾಪಾಡ್ಕೋಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಗೌತಮಿ, ಈಗ ಅವಳಿಲ್ಲಿಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಇವತ್ತವಳು ಏನ್ ಮಾಡಿದ್ಲು ಅಂತ ನನಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ? ಅವಳು ಏನ್ ಕಿತಾಪತಿ ಮಾಡಕ್ ಹೊರಟಿದ್ದಾಳೋ ನನಗ್ ಗೊತ್ತಿಲ್ಲ. ಆದ್ರೆ ಅವಳು ನಾನ್ ಇಲ್ದಿರೋ ಟೈಮ್ ನೋಡ್ಕೊಂಡು ನಿಖಿಲ್ಗೆ ಚೀಟಿಲಿ ಮೆಸೇಜ್ ಪಾಸ್ ಮಾಡಿದಾಳೆ. ಅವಳು ನಿಕ್ಕಿನ ಮೀಟ್ ಆಗೋಕೆ ಟ್ರೈ ಮಾಡ್ತಿದ್ದಾಳ ಅನ್ಸ್ತಾ ಇದೆ. ಹೌದಾ? ಸೋ ಚೀಪ್ ಆಫ್ ಹರ್. ನನಗೆ ಅವಳ ಪ್ಲಾನ್ ಅರ್ಥ ಆಯ್ತು ಗೌತಮಿ. ಡೋಂಟ್ ವರಿ, ನಾನದನ್ನೆಲ್ಲ ನೋಡ್ಕೋತೀನಿ. ನೋಡು, ನೀನು ಕಾಂಟ್ರಾಕ್ಟ್ ಗೆಲ್ಲೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಇವತ್ ಹೇಗಿದ್ರೂ ನೀವಿಬ್ರು ಡಿನ್ನರ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದು. ಸೋ ವಾಟ್? ಹಾಗಿದ್ರೆ ಇವತ್ತು ನೀನು ನಿಖಿಲ್ ಒಂದಾಗೋದಕ್ಕೆ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಿಖಿಲ್ ನಿನ್ನವನಾಗಿರ್ತಾನೆ. ಅದೆಲ್ಲ ಹೇಗ್ ಸಾಧ್ಯ? ಓವರ್ ನೈಟ್ ಅಲ್ಲಿ ಏನ್ ಮಾಡಕ್ಕಾಗತ್ ಹೇಳಿ? ಡೋಂಟ್ ವರಿ, ಇದರಿಂದ ಎಲ್ಲ ಆಗತ್ತೆ. ಇದು ಮತ್ ಬರೋ ಪೌಡರ್. ನಿನಗೆ ನನ್ನ ಪ್ಲಾನ್ ಅರ್ಥ ಆಗಿರ್ಬೇಕಲ್ವಾ? ನಾನು ನಿಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ನೀನು ನಿಖಿಲ್ ಒಂದಾಗೇ ಆಗ್ತೀರಾ. ಇವತ್ತೆಲ್ಲಾ ಗ್ರಹಗಳು ನಿನ್ ಕಡೆನೇ ಇದೆ ಗೌತಮಿ. ನೀನೇನು ಯೋಚನೆ ಮಾಡ್ದೆ ಹಾಯಾಗಿ ಇವತ್ ನಿಖಿಲ್ ಜೊತೆ ಹೇಗಿದ್ಯೋ ಹಾಗೆ ಇದ್ಬಿಡು. ಸರಿ, ನೀವೊಬ್ರು ನನ್ ಜೊತೆಗಿದ್ರೆ ನನಗ್ ಯಾವ ಟೆನ್ಷನೂ ಇರಲ್ಲ. ಸರಿ, ನೀನೀಗ ನಿಖಿಲ್ ಜೊತೆನೇ ಇರು. ಡಿನ್ನರ್ ಟೈಮ್ಗೆ ಸರಿಯಾಗಿ ಕರ್ಕೊಂಡ್ ಬಾ. ನಾನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬರ್ತೀನಿ. ಓಕೆ. ಮಾಯಾ ನನ್ನ ಖುಷಿಗೋಸ್ಕರ ಏನೆಲ್ಲ ಮಾಡಿದಾಳೆ. ಆದರೆ ನಾನು ಪಾಪ ಅವಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕೋಪದಲ್ಲಿ ಅವಳಿಗೆ ಏನೆಲ್ಲ ಬೈದಿದ್ದೀನಿ. ದೇವರೇ, ಇಂತಹ ದೇವತೆಗೆ ಎಷ್ಟೊಂದು ಅವಮಾನ ಮಾಡಿಬಿಟ್ಟೆ ನಾನು. ಮೊದಲು ನಾನು ಇವಳ ಹತ್ರ ಸಾರಿ ಕೇಳಬೇಕು. ಮತ್ತೆ ಈ ಬಡವನ ಪ್ರೀತಿಗೆ ಅವಳ ಹೃದಯದಲ್ಲಿ ಜಾಗ ಸಿಗುತ್ತೋ ಇಲ್ವೋ. ನಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಗೌತಮಿಗಿರೋ ವಿಷಯ ಹೇಳ್ಬಿಡ್ಲಾ? ಬೇಡ ಬೇಡ,
ಈಗಲೇ ಏನು ಹೇಳೋದು ಬೇಡ. ಪಾಪ ಗೌತಮಿ ಈಗಾಗಲೇ ನನ್ನಿಂದ ತುಂಬ ನೊಂದ್ಕೊಂಡಿದ್ದಾಳೆ. ಮತ್ತೆ ನನ್ನಿಂದ ಅವಳ ನೆಮ್ಮದಿ ಹಾಳಾಗೋದು ಬೇಡ. ಇದನ್ನು ನಾನೇ ಹ್ಯಾಂಡಲ್ ಮಾಡಬೇಕು. ಎಲ್ಲ ಸರಿ ಹೋದ್ಮೇಲೆ ಟೈಮ್ ನೋಡ್ಕೊಂಡು ಹೇಳೋಣ. ನಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಗೌತಮಿ, ಹಾಗೆ ನೇಚರ್ ನೋಡ್ತಾ ಟೈಮ್ ಪಾಸ್ ಮಾಡ್ತಿದ್ದೆ ಅಷ್ಟೇ. ಸರಿ, ನೀನ್ ಇಲ್ಲೇ ಕಳ್ದೋದ್ರೆ ಇನ್ನೂ ನೋಡೋ ಅಂತ ಪ್ಲೇಸ್ ತುಂಬಾ ಇದೆ. ಹಾಗೆ ಸುತ್ತಾಡ್ಕೊಂಡು ಊಟ ಮಾಡಕ್ ಹೋಗೋಣ. ಸರಿ ಬಾ. ಏನು ಒಬ್ರೇ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನನಗೇನ್ ಸುಳ್ಳು ಹೇಳಲಿ ಅಂತನಾ? ಮನೇಲಿ ಏನ್ ಹೇಳಿದ್ರಿ? ಮಂಗ್ಳೂರಿಗೆ ಹೋಗ್ತಿದ್ದೀನಿ, ಅದು ಡೇಂಜರಸ್ ಜಾಗ, ಸಿಕ್ಕಾಪಟ್ಟೆ ಮಳೆ ಅಂತೆಲ್ಲ ಸುಳ್ಳು ಹೇಳಿ ಇಲ್ಲಿ ಬಂದು ಏನ್ರಿ ಮಾಡ್ತಾ ಇದ್ದೀರಾ? ಯಾಕ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ಒಬ್ಬ ಮನುಷ್ಯ ಒಬ್ರ ಹತ್ರ ಸುಳ್ಳು ಹೇಳ್ತಾನೆ ಅಂದ್ರೆ 2 ಕಾರಣ ಇರುತ್ತೆ. ಒಂದು, ಅವ್ರ ಮೇಲೆ ನಂಬಿಕೆ ಇಲ್ಲದೆ ಸುಳ್ಳು ಹೇಳ್ತಾನೆ, ಇಲ್ಲ ಏನೋ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಯಾಕ್ರಿ ಸುಮ್ಮನೆ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವೀಗ ಸುಳ್ಳು ಹೇಳಿ ಮಾಡ್ತಾ ಇರೋದಾದ್ರೂ ಏನು? ಯೋ, ಹೂಗಾಡ್ಬೇಡ ಯಾಮಿನಿ. ಈಗ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅದು ನಿನಗೆ ಅರ್ಥ ಆಗೋದಿಲ್ಲ. ಈ ವಿಷಯ ನನಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಾದರೂ ನಾನು ಮಾಡ್ತಿರೋ ಕೆಲಸ ಕೆಟ್ಟೋಗುತ್ತೆ. ಅರ್ಥ ಮಾಡ್ಕೋ, ಇದು ತುಂಬ ಸೂಕ್ಷ್ಮವಾದ ವಿಷಯ. ನೋಡು, ನಾನು ಅಂದ್ಕೊಂಡಿರೋ ಕೆಲಸ ಆದಮೇಲೆ ನಾನೇ ಬಂದು ಫಸ್ಟ್ ನಿನಗೆ ಹೇಳ್ತೀನಿ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರು, ಓಕೆನಾ? ಇಲ್ಲ ರೀ, ನಾನು ಸುಮ್ಮನೆ ಇರಲ್ಲ. ನನಗೆ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕು. ಗೊತ್ತಾಗೋ ತನಕ ನಾನ್ ನಿಮಗ್ ಪ್ರಶ್ನೆ ಮಾಡ್ತಾನೆ ಇರ್ತೀನಿ. ನೀವ್ ಹೇಳೋವರೆಗೂ ನಾನ್ ಸುಮ್ಮನೆ ಬಿಡಲ್ಲ. ನನಗೆ ಸತ್ಯ ಏನು ಅಂತ ಗೊತ್ತಾಗ್ಲೇಬೇಕು. ಏನ್ ಮಾತಾಡ್ತಿದ್ರಿ? ಏನ್ ಸತ್ಯ ಗೊತ್ತಾಗ್ಬೇಕು? ಏನಿಲ್ಲ ಗೌತಮಿ, ಆ ಮಾಯನ್ ವಿಷಯ ಮಾತಾಡ್ತಾ ಇದ್ವಿ ಅಷ್ಟೇ. ಓ ಹೌದಾ? ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಎಲ್ಲ ಸುತ್ತಾಡ್ಕೊಂಡು ಹಾಗೆ ಎಲ್ರೂ ಊಟಕ್ಕೆ ಹೋಗೋಣ ಬನ್ನಿ. ಹಾ ಸರಿ, ಬನ್ನಿ. ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಇವ್ರು ಇಲ್ಲಿಗೆ ಯಾಕೆ ಬಂದಿರಬಹುದು? ಇವ್ರ ಮಗಳನ್ನ ನೋಡೋದಕ್ಕೆ ನನಗ್ ಗೊತ್ತಿಲ್ಲದೆ ಇಲ್ಲಿ ತನಕ ಬಂದಿದ್ದಾರೆ ಅಂದ್ಕೊಂಡ್ರೆ ಆ ಶ್ರೇಷ್ಠನೇ ಇಲ್ಲಿಗೆ ಬಂದಿಲ್ಲ. ಇವ್ರು ಇಲ್ಲಿಗೆ ಬಂದಿರೋ ಉದ್ದೇಶನಾದ್ರೂ ಏನು? ಇವ್ರು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿರಬಹುದಾ? ಅದೇನು ಅಂತ ತಿಳ್ಕೊಳ್ಳೋದು ಹೇಗೆ?